ಹಾಗೆಯೇ ವೇದಿಕೆಯಲ್ಲಿರುವಂತೆಲ್ಲ ಇವತ್ತು ಒಂದು ಉದ್ಘಾಟನೆ ಒಂದು ಮುಗಿಯುವುದು 2 ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ನಮ್ಮ ಪಂಚಾಯತಿನ ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ಬಹಳ ಒಂದು ಗ್ರಂಥಾಲಯ ಸ್ವಂತ ಕಟ್ಟಡದಲ್ಲಿ ಬರಬೇಕು ಅಂತ ಹೇಳಿಕೊಂಡು ನಮ್ಮ ಗ್ರಂಥಪಾಲಕರ ಒತ್ತಾಯದ ಮೇರೆಗೆ ನಮ್ಮಲ್ಲಿ ಆಗಾಗ ಬಂದು ಹೇಳ್ತಿದ್ರು, ಸ್ವಲ್ಪ ನಾವು ಆಗುವಷ್ಟು ತಾಲೂಕು ಪಂಚಾಯತಿಂದ ಒಂದೊಂದು ಅನುದಾನವನ್ನು ಗ್ರಂಥಾಲಯಕ್ಕೆ ಕೊಡಬೇಕಂತ ಕೊಟ್ಟಿದ್ದೇವೆ. ಸುಮಾರು 15 ಲಕ್ಷ ರೂಪಾಯಿ ಇವತ್ತು ನೂತನವಾದಂತಹ ಗ್ರಂಥಾಲಯ ಕಟ್ಟಡ ಇಲ್ಲಿ ಲೋಕಾರ್ಪಣೆಗೊಂಡಿದೆ. ಗ್ರಂಥಾಲಯ ಯಾಕೆ ಬೇಕು, ಇಷ್ಟೆಲ್ಲ ಲಕ್ಷ ರೂಪಾಯಿ ಖರ್ಚು ಮಾಡಿ ಯಾಕೆ ಮಾಡ್ತೇವೆ ಅಂತ ಕೇಳಿದ್ರೆ, ಈಗಾಗಲೇ ಹೇಳಿದ್ರು ಸುಮಾರು 1000 ಪುಸ್ತಕಗಳು ಇವೆ. ಆ ಪುಸ್ತಕವನ್ನು ಅಲ್ಲೇ ತಗೊಂಡಾಗ ಅದು ಏನು ಗೆದ್ದಲಿ ನಿಲ್ಲಿಕ್ಕಲ್ಲ. ಈ ನಮ್ಮ ಗ್ರಾಮದ ಜನರು ಸಮಯ ಇದ್ದಾಗ ಒಂದು ಮನೆಗೆ ಕೊಂಡು ಹೋಗಿ ಅದನ್ನು ತಂದು ವಾಪಸ್ ಕೊಡಬೇಕು, ಇಲ್ಲ ಇಲ್ಲಿ ಬಂದು ಓದಬೇಕು. ನಮಗೆ ಹಲವಾರು ಒಂದು ಓದುವಿಕೆಯಿಂದ ತುಂಬಾ ನಮಗೆ ಜ್ಞಾನ ಸಿಗ್ತದೆ, ಅನುಭವ ಆಗ್ತದೆ. ಎಲ್ಲ ಬೇರೆ ಬೇರೆ ರೀತಿಯ ಅನುಭವಗಳು ಪುಸ್ತಕದಲ್ಲಿ ಯಾವ್ಯಾವ ಪುಸ್ತಕಗಳನ್ನು ಆರಿಸಿಕೊಂಡು ಹೋದಾಗ ಕೆಲವು ನಮಗೆ ಬೇಕಾದಂತಹ ಮೋರಲ್ ಕಥೆಗಳಿರ್ಬೋದು, ಇನ್ನು ಕೆಲವು ನಮಗೆ ಸಮಾಜದಲ್ಲಿ ಹೇಗೆ ನಾವು ಬದುಕಿದ್ದೇವೆ ಅಂತ ಹಿಂದೆ ಹೇಗೆ ಬದುಕಿದ್ದಾರೆ ಅಥವಾ ಯಾವ ರೀತಿಯಲ್ಲಿ ನಾವು ಬದುಕಿದಾಗ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಅನೇಕ ಬೇರೆ ಬೇರೆ ಜನರಲ್ ನಾಲೆಜ್ಗಳು, ಸಾಮಾನ್ಯ ಜ್ಞಾನ ನಮಗೆ ಸಿಗ್ತದೆ. ಓದುವುದರಿಂದ ತುಂಬಾ ನಮ್ಮ ಮೆದುಳು ಬಹಳ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತದೆ. ಆದ್ದರಿಂದ ಕೇವಲ ಗ್ರಂಥಾಲಯ ಮಾಡುವುದರಲ್ಲಿ ಪುಸ್ತಕ ಎಷ್ಟಿದೆ ಅಂತ ನೋಡುವುದಲ್ಲ, ಅದರ ಸದುಪಯೋಗವನ್ನು ನಾವು ಊರಿನ ಜನರು ಪಡ್ಕೊಳ್ಬೇಕು. ಖಂಡಿತವಾಗಿ ನಾವು ಪಡ್ಕೊಂಡಾಗ ಅದರಲ್ಲಿ ತುಂಬಾ ಲಾಭ ನಮಗೆ ಆಗ್ತದೆ. ಯಾಕೆಂದ್ರೆ ಎಲ್ಲದನ್ನೂ ನಾವು ಪಡ್ಕೊಳ್ಬಹುದು, ಶ್ರೀಮಂತಿಕೆಯನ್ನು ಕಳ್ಕೊಳ್ಬಹುದು, ದುಡ್ಡನ್ನು ಕಳ್ಕೊಳ್ಬಹುದು. ಓದಿದ ಜ್ಞಾನವನ್ನ ಯಾರಿಂದ ಅದನ್ನು ವಾಪಸ್ ತಗೊಳ್ಳಿಕ್ಕೆ ಆಗಲ್ಲ. ಇಲ್ಲಿಯಾದ್ರೂ ಅದು ನಮಗೆ ಉಪಯೋಗಕ್ಕೆ ಬರ್ತವೆ. ಹಲವಾರು ರೀತಿಯ ಕೆಲವು ಕಡೆಗಳಲ್ಲಿ ನಾವು ನೋಡ್ತೇವೆ, ಶಾಲೆಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಬೇರೆ ಬೇರೆ ರೀತಿಯ ಪದಗಳನ್ನು ಗೋಡೆಯಲ್ಲಿ ಬರೀತಾರೆ. ಇದೆಲ್ಲ ಹಿಂದೆ ನಮ್ಮ ಹಿರಿಯರು ಹೇಳಿದಂತ ಮಾತುಗಳನ್ನು ಅಲ್ಲಿ ಬರೀತಾರೆ. ಎದುರುಗತೆಗಳು, ಕಾರ್ಯಗಳ ಮಾತುಗಳನ್ನು ಗೋಡೆಗಳಲ್ಲಿ ಬರೀತಾರೆ. ಅದೇ ರೀತಿಯಾಗಿ ಪುಸ್ತಕದಿಂದ ನೀವು ಓದಿದಾಗ ಅನೇಕ ಅನುಭವಗಳು ನಮಗೆ ಸಿಗ್ತವೆ. ಒಬ್ಬೊಬ್ಬರ ಅನುಭವ ಒಂದೊಂದು ರೀತಿಯಲ್ಲಿ ಇರ್ತದೆ. ಎಲ್ಲ ಅನುಭವಗಳ ಪುಸ್ತಕ ರೂಪದಲ್ಲಿದ್ದಾಗ ಅದನ್ನು ನಾವು ಓದಿದಾಗ ನಮಗೆ ಒಳ್ಳೆಯ ಜ್ಞಾನ ಸಿಗ್ತದೆ. ಒಂದು ನಮ್ಮ ಪಂಚಾಯತ್ ಕಚೇರಿ ಈಗಾಗಲೇ ಸೋರ್ತಾ ಇದೆ. ನೂತನವಾದ ಪಂಚಾಯತ್ ಕಚೇರಿ ಬೇಕು ಅಂತ ಹೇಳಿಕೊಂಡು ನಮ್ಮ ಅಧ್ಯಕ್ಷರು ಮತ್ತು ಸದಸ್ಯರು, ಉಪಾಧ್ಯಕ್ಷರೆಲ್ಲ ಸೇರಿಕೊಂಡು ಬಹಳ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗೆ ಈಗಾಗಲೇ ಭೂಮಿ ಪೂಜೆಯನ್ನು ಮಾಡಿದ್ದೇವೆ. ದುಡ್ಡಿಲ್ಲ, ಅಂದ್ರೆ ನಮ್ಮಲ್ಲಿ ಮನಸ್ಸಿದೆ, ನಾವು ಅದನ್ನು ಮಾಡಬೇಕು ಎಂಬ ಮನಸ್ಸಿದೆ, ಹಠ ಇದೆ, ಛಲ ಇದೆ. ಆದ್ದರಿಂದ ಅದನ್ನು ಮಾಡಲಿಕ್ಕೆ ಈಗಾಗಲೇ ನರೇಗದ ಮೂಲಕ ಸ್ವಲ್ಪ ದುಡ್ಡನ್ನು ನಾವು ಜೋಡಿಸ್ತೇವೆ ಅಂತ ಹೇಳಿದ್ರು. ಮತ್ತು ಸ್ವಲ್ಪ ದುಡ್ಡೊಂದಿಗೆ ಇಟ್ಟಿದ್ದೇವೆ. ಬೇರೆ ಬೇರೆ ಮೂಲಗಳಿಂದ ನಾವು ತಂದು ಖಂಡಿತವಾಗಿ ಮುಂದಿನ 2 ತಿಂಗಳಲ್ಲಿ 8 ತಿಂಗಳ ಒಳಗೆ ಅದನ್ನು ಮಾಡುವಂತಹ ಒಂದು ಗ್ರೌಂಡ್ ಫ್ಲೋರ್ ಮಾಡುವಂತಹ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗಿದೆ. ಆ ದೃಷ್ಟಿಯಲ್ಲಿ ಎಲ್ಲರೂ ನಾವು ಇದಕ್ಕೆ ಸಹಕಾರ ಕೊಡಬೇಕು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು, ಇವುಗಳಿರ್ಬೋದು, ನಮಗೆ ನರೇಗಾದಲ್ಲಿ ಆದಷ್ಟು ನಾವು ಜವಾಬ್ದಾರಿಯನ್ನು ಮಾಡಿ ಅದರಲ್ಲಿ ಒಂದಷ್ಟು ಸಾಧ್ಯತೆ ಸುಮಾರು 20 ಲಕ್ಷದಷ್ಟು ಮಾಡಬಹುದು. ಅದನ್ನು ಸಹ ನೀವು ಸಂಗ್ರಹಣೆ ಮಾಡಬೇಕು. ನಾವು ನಮ್ಮ ಸರ್ಕಾರದ ಕ್ರಮವನ್ನು ಏನು ಯಾವ ಮೂಲಗಳಿಂದ ನಿಮಗೆ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ನಮ್ಮ ಹೆಂಗಾರು ಪಂಚಾಯತ್ ಒಂದು ಮಾದರಿ ಪಂಚಾಯತ್ ಆಗಬೇಕು ಅಂತ ಅವರಿಗೆ ಮನಸ್ಸಿದೆ. ಖಂಡಿತವಾಗಿ ಆ ಪ್ರಮಾಣಕ್ಕೆ ನಾವು ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತಿನ ಈ ಜಡಿ ಮಳೆಗೂ ಇದನ್ನು ಲೆಕ್ಕಿಸದೆ ಇಷ್ಟು ಬಂದಿದ್ದೀರಿ. ಕಾರ್ಯಕ್ರಮ ಬಹಳ ಚಂದವಾಗಿ ಆಗಿದೆ. ಆದ್ದರಿಂದ ಎಲ್ಲರಿಗೆ ನಾನು ನಿಮಗೆಲ್ಲರಿಗೆ ಶುಭವನ್ನು ಹಾರೈಸಿ ನನ್ನ ಶುಭಾಶಯಗಳನ್ನು ಕೊಡುತ್ತಾ, ಮಳೆಗೆ ಸ್ವಲ್ಪ ಆದಷ್ಟು ಜಾಗ್ರತೆ ಮಾಡಿ. ಯಾಕೆಂತ ಹೇಳಿದ್ರೆ ಗಂಗಾಪಟ್ಟೆ ಗಾಳಿ ಬರ್ತದೆ, ಗಂಗಾಪಟ್ಟೆ ಮಳೆ ಬರ್ತದೆ. ಈಗಾಗಲೇ ನಾವು ಇಸಿಯಲ್ಲಿ ಮೀಟಿಂಗ್ ಮಾಡಿದ್ದೇವೆ 9 ಗಂಟೆಗೆ ಜಿಲ್ಲೆಯಲ್ಲಿ. ಹಾಗೆ ನಾನು ಹೇಳಿದೆ ಮುಳುಗಿದೆ ಅಂತ ಹೇಳಿದ್ರು, ಮುಳುಗಿದೆ ಅಂದ್ರೆ ನಮ್ಮ ಕ್ಷೇತ್ರ ಅಷ್ಟು ಮುಳುಗಲಿಲ್ಲ. ಯಾಕೆಂತ ಹೇಳಿದ್ರೆ ಆದಷ್ಟು ನಾವು ಸ್ವಲ್ಪ ಗ್ರಾಮೀಣ ಭಾಗದಲ್ಲಿದ್ದೇವೆ. ಗ್ರಾಮೀಣ ಭಾಗದಲ್ಲಿ ನಾವು ಆದಷ್ಟು ಮುನ್ಸೂಚನೆಗಳನ್ನು ಆಗಾಗ ತಾಲೂಕಲ್ಲಿ ಅಧಿಕಾರಿಗಳನ್ನು ಕರೆದು ಮೀಟಿಂಗ್ ಮಾಡಿ ಯಾವುದೇ ರಾಜಕಾಲುಗಳಿಗೆ ರೋಡುಗಳಿಗೆ ಸಾಧ್ಯದಷ್ಟು ಹುಡು ತೆಗೆಯುವಂತಹ ಬಿಡಿಸಿಕೊಡುವಂತ ಕೆಲಸವನ್ನು ಮಾಡಿಸಿದ್ದೇವೆ. ನಾನೇ ರಸ್ತೆಯಲ್ಲಿ ಹೋಗುವಾಗ ನನಗೆ ಕಂಡ್ರೆ ಕೂಡಲೇ ನಾನು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹೇಳಿ ಕೂಡಲೇ JCB ತರಿಸಿ ನಾವು ಬಿಡಿಸಿಕೊಡುವಂತ ಕೆಲಸವನ್ನು ಮಾಡಿದ್ದೇವೆ. ಇವತ್ತು ನೀವು ಮಂಗಳೂರು ಯೋಜನೆ ಪಂಪಾಲಿನ ರಾಜ್ಯ ಹೋಗ್ಲಿಕ್ಕೆ ಆಗಿಲ್ಲ, ನದಿ ಆಗಿದೆ. ಈಚೆ ಹೋದ್ರೆ ಚೌಕಿಯಲ್ಲಿ ನದಿ ಹಾಗೆ ಆಗಿದೆ. ಯಾಕೆಂತ ಹೇಳಿದ್ರೆ ಎಲ್ಲರೂ ಗದ್ದೆಗಳನ್ನ, ರಾಜಕಾಲುವೆಗಳನ್ನ ಎಲ್ಲ ಆಕ್ರಮಿಸಿಕೊಡ್ತಾರೆ. ನಾನು ಹೇಳಿದಾಗ ಅಧಿಕಾರಿಗಳನ್ನ ಹಾಗೆ ಅದು ಹೀಗೆ ಅಂತ ನಾನು ಈಗಾಗಲೇ ಕೆಲವೊಂದು 2 ರಾಜಕಾಲುವೆಗಳನ್ನು ನಮ್ಮ ಮಂಗಳೂರು ತಾಲೂಕಲ್ಲಿ ಅದು ಅವರು ಬೇರೆ ಮಾತಾಡ್ತಾರೆ. ಆದ್ದರಿಂದ ಇವತ್ತು ಯಾರೇ ಆಗಲಿ ಕಾಲುವೆಗಳನ್ನ ರೋಡುಗಳನ್ನ ಯಾರೂ ಸಹ ಆಕ್ರಮಿಸಬಾರದು. ನಾಳೆ ನಮಗೆ ತೊಂದರೆ ಆಗ್ತದೆ ಅದರಿಂದ. ನಿನ್ನೆ ನೋಡಿ ಎಲ್ಲೊಂದು ಗಂಗನಾಡಿಯಲ್ಲಿ ಸುವರ್ಣ ಹರಿದು ಒಂದು ಕಾಂಪೌಂಡ್ ಗೇಟ್ ಎಲ್ಲ ಹೋಗಿ ಹೊಡೆಯಿತು. ಮನೆಯಲ್ಲಿ ಅಲ್ಲಿ ಯಾರು ಇರಲಿಲ್ಲ, ಎಷ್ಟೋ ಜನ ಸಾಯ್ತಾ ಇದೆ.
ಮೊನ್ನೆ ಉಳ್ಳಾಲದಲ್ಲಿ ಅನ್ನೋದು ನಿಮಗೆ ಗೊತ್ತಿದೆ. ಹಾಗಾಗಿ ನಾವೆಲ್ಲ ಬಹಳ ಜಾಗ್ರತೆಯಿಂದ ಈ ಮಳೆಯ ಇದನ್ನು ಮುಂಜಾಗ್ರತೆ ವಹಿಸಿ ನಾವೆಲ್ಲ ಜಾಗೃತರಾಗಬೇಕು. ಯಾಕೆಂದ್ರೆ ಇದು ಜೀವ ನಮಗೆ ಹೋದ್ರೆ ಮತ್ತು ನಮಗೆ ಸಿಕ್ಕುವುದಿಲ್ಲ. ಜೀವ ಶ್ರೇಷ್ಠವಾದದ್ದು. ನಾವು ಅದನ್ನು ಉಳಿಸಲಿಕ್ಕೆ ಎಲ್ಲ ಪ್ರಯತ್ನ ಅವರಿಗಾದ್ರೆ ನಮಗೆ ಅಂತಲ್ಲ, ನನಗೆ ಆದ್ರೆ ಅವರಿಗೆ ಅಂತಲ್ಲ, ಎಲ್ಲರೂ ನಾವು ನೆರೆಕರೆಯವರೆಲ್ಲ ಸೇರಿಕೊಂಡು ಪಂಚಾಯತಿನ ಅಧಿಕಾರಿಗಳು, ಪಂಚಾಯತಿನ ಸದಸ್ಯರು ಇದರ ಬಗ್ಗೆ ಗಮನ ಹರಿಸಬೇಕು. ಮಳೆ ಕಮ್ಮಿ ಅಂದ್ರೆ ಅವ್ರು ಹೊಡೆಯಬೇಕು. ಮಳೆ ಎಲ್ಲೆಲ್ಲಿ ನಮ್ಮ ವಾರ್ಡ್ಗಳಲ್ಲಿ ಏನೇನು ಆಗ್ತದೆ ಇದನ್ನ ನೋಡ್ಬೇಕು. ಈಗ ನಾವು ಸಹ ಹಾಗೆ ನಾವು ಕೂತ್ಕೊಳ್ಳೋದಿಲ್ಲ. ನಾವು ಕಾರ್ಯಕ್ರಮ ಆದ ಕೂಡಲೇ ಎಲ್ಲಿಯಾದ್ರೂ ಬೇರೆ ಬೇರೆ ಕಡೆಗಳಲ್ಲಿ ನಮಗೆ ಫೋನ್ ಮಾಡ್ತಾರೆ, ಅಲ್ಲಿ ಹೋಗಿ ಅದನ್ನು ಗಮನಿಸಿ ಸೂಕ್ತ ಕ್ರಮವನ್ನು ತಗೊಳ್ಳಿಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ. ಆ ದೃಷ್ಟಿಯಲ್ಲಿ ಯಾವುದೇ ರೀತಿಯ ಈ ಮಳೆಗಾಲದಲ್ಲಿ ನಮಗೆ ತೊಂದರೆಗಳು ಬರದಂತೆ ನಮ್ಮನ್ನು ದೇವರು ಕಾಪಾಡಿ ಅಂತ ಪ್ರಾರ್ಥಿಸುತ್ತಾ ವೇಳೆ ಶುಭ